ಹಲೋ ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಸಿಂಧು. ನಾನಿವತ್ತು ನಿಮಗೆ ಇನ್ಫರ್ಟಿಲಿಟಿ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ. ಸೊ ತುಂಬ ಕ್ವಶನ್ಸ್ ಕೇಳ್ತಿರ್ತಾರೆ. ಇನ್ಫರ್ಟಿಲಿಟಿ ವಿಡಿಯೋ ಹಾಕಿದ್ರೆ ಮಾತ್ರ ತುಂಬ ಜನ ನೋಡ್ತಾರೆ. ಬೇರೆ ಜನರಲ್ ವಿಡಿಯೋಸ್ ಹಾಕಿದ್ರೆ ಅಷ್ಟೊಂದು ನೋಡಲ್ಲ. ಇಟ್ಸ್ ಓಕೆ. ನಾವು ಬರೀ ಇನ್ಫರ್ಟಿಲಿಟಿ ಬಗ್ಗೆ ಮಾತ್ರ ಮಾತಾಡೋಕ್ಕಾಗಲ್ಲ ಅಲ್ವಾ. ಎಷ್ಟೊಂದು ಜನ ಪ್ರೆಗ್ನೆಂಟ್ ಆಗಿರ್ತಾರೆ, ಎಷ್ಟೋ ಜನ ಎಲ್ಲ ಫ್ಯಾಮಿಲಿ ಲೈಫೆಲ್ಲ ಮುಗಿಸಿ ಇನ್ನೇನೋ ಪ್ರಾಬ್ಲಮ್ಸ್ ಎಲ್ಲ ಇರ್ತಾರೆ. ನಾವೆಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಸೊ ಅದೇ ನನ್ನ ಚಾನಲ್ನ ಉದ್ದೇಶ. ಸೊ ಅದ್ರ ಮಧ್ಯೆ ವಿ ವಿಲ್ ಟಾಕ್ ಅಬೌಟ್ ಇನ್ಫರ್ಟಿಲಿಟಿ ಆಲ್ಸೋ. ಸೊ ಇನ್ಫರ್ಟಿಲಿಟಿ ಅಂತ ಬಂದಾಗ ಮೊನ್ನೆ ಐ ವಾಸ್ ಸೀಯಿಂಗ್ OPD ನೋಡಬೇಕಾದ್ರೆ ಒಂದು ಪೇಷಂಟ್ ಬಂದಿದ್ರು. ಜಸ್ಟ್ ಅವ್ರಿಗೆ ಮ್ಯಾರೇಜ್ ಆಗಿ ಒಂದು 2-3 ತಿಂಗಳಾಗಿತ್ತು ಅಷ್ಟೇ, 6 ಮಂತ್ಸ್ ಆಗಿತ್ತು ಅಷ್ಟೇ. ಆ 6 ಮಂತ್ಸ್ ಟೈಮಲ್ಲೇ ಫುಲ್ಲು ಅವರು ಸೆಮೆನ್ ಅನಾಲಿಸಿಸ್ ಮಾಡಿಸಿ, HSG ಮಾಡಿಸಿ, ಫುಲ್ಲು ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ, ಮತ್ತು ಓವ್ಯುಲೇಷನ್ ಇಂಡಕ್ಷನ್ 1-2 ಸೈಕಲ್ ಮಾಡಿ ಎಲ್ಲ ಮಾಡಿದ್ರು. ಆಗಲೂ ಪ್ರೆಗ್ನೆಂಟ್ ಆಗಿರಲಿಲ್ಲ. ಸೊ ಇವಾಗ 7th ಮಂತ್ 8th ಮಂತಲ್ಲಿ ನನ್ನ ಹತ್ರ ಬಂದರು. ಜಸ್ಟ್ ಪೀರಿಯಡ್ಸ್ ಮಿಸ್ ಆಗಿದೆ ಅಂತ ಹೇಳಿ, ಇವಾಗೇನೋ ಟ್ರೀಟ್ಮೆಂಟ್ ತಗೊಳ್ತಾ ಇರಲಿಲ್ಲ ಅಂದರು. ದೇ ಗಾಟ್ ಕನ್ಸೀವ್. ನನಗೆ ಯಾಕೆ ಇದು ತುಂಬ ಅನ್ನಿಸ್ತು ಅಂತ ಹೇಳಿದ್ರೆ, ನಾನೊಂದು ವಿಡಿಯೋ ಹಾಕಿದ್ದೀನಿ. ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ಬೇಕಾದ್ರೆ ಈ ಮಿಸ್ಟೇಕ್ಸ್ ಎಲ್ಲ ಏನು ಮಾಡೋಕ್ಕೆ ಹೋಗಬೇಡಿ ಅಂತ. ಯಾಕೆಂತ ಹೇಳಿದ್ರೆ, ನಮ್ಮ ಒಂದು ಪ್ರೆಗ್ನೆನ್ಸಿ ಫಾರ್ಮ್ ಆಗಬೇಕು ಅಂತ ಹೇಳಿದ್ರೆ ಇದನ್ನ ಸ್ಟ್ರೆಸ್ ಮಾಡಿ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ. ವಿಡಿಯೋದಲ್ಲಿ ಹೇಳಿಲ್ಲ ಅಂದರೆ ಎಲ್ಲ ಪೇಷಂಟ್ಸ್ ಹತ್ರ ಖಂಡಿತ ಹೇಳ್ತಾ ಇರ್ತೀನಿ. ನಮ್ಮ ಪ್ರೆಗ್ನೆನ್ಸಿ ನೀವು ಪ್ಲ್ಯಾನ್ ಮಾಡಬೇಕಾದ್ರೆ ಯಾವುದೂ ಅರ್ಜೆಂಟಲ್ಲಿ ಮಾಡ್ಕೋಬಾರ್ದು. ಅಂತ ಹೇಳಿದ್ರೆ ಅರ್ಜೆಂಟಾಗಿ ನಮ್ಮ ಪ್ರೆಗ್ನೆನ್ಸಿ ಆಗಲೇಬೇಕು, ಇವಾಗ ಈ ಮಂತ್ ಆಗಲೇಬೇಕು ಅಂತ ಯಾರೂ ಹಂಗೆ ಅನ್ಕೊಳಕ್ಕಾಗಲ್ಲ ಅಲ್ವಾ. ಅಂಟಿಲ್ ಅನ್ಲೆಸ್ ನೀವು ಹೋಗಿ ಒಂದು ಬೇಬಿನ ಅಡಾಪ್ಟ್ ಮಾಡ್ಕೊಂಡು ಬಂದರೆ ಮಾತ್ರ ಓಕೆ, ಈ ಮಂತಲ್ಲಿ ನಿಮ್ಮ ಹತ್ರ ಬೇಬಿ ಇರುತ್ತೆ. ಅದು ಬಿಟ್ಟರೆ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡ್ತಾಯಿದ್ರು, ನೀವು IUI ಮಾಡಿದ್ರು, IVF ಮಾಡಿದ್ರು, ಏನೇ ಮಾಡಿದ್ರು ಯಾರೂ ನಿಮಗೆ 100% ಗ್ಯಾರಂಟಿ ಕೊಡೋಕ್ಕೆ ಆಗಲ್ಲ. ಸೊ ಆ ಥರ ಇರಬೇಕಾದ್ರೆ ನೀವು ಜಾಸ್ತಿ ಸ್ಟ್ರೆಸ್ ಔಟ್ ಆಗೋಕ್ಕೆ ಹೋಗ್ಬಾರ್ದು ಅಲ್ವಾ. ಸೊ ನೀವು ತುಂಬ ಸ್ಟ್ರೆಸ್ ಔಟ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಪ್ರೆಗ್ನೆನ್ಸಿ ನ್ಯಾಚುರಲ್ ಆಗೋ ಚಾನ್ಸಸ್ ಇದ್ರೂ ಅದರಿಂದ ಆಗದಿರೋ ಚಾನ್ಸಸ್ ತುಂಬ ಜಾಸ್ತಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಂದು ಸ್ಟ್ರೆಸ್ ಫ್ರೀ ಆಗಿರಬೇಕು. ಯಾವಾಗಲೂ ಒಂದು ಟೈಮ್ಲೈನ್ ಇಟ್ಕೊಳ್ಳಿ. ಸೊ ಓಕೆ, 2022 ಜಾನ್ವರಿಯಲ್ಲಿ ನಾವು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೈ ದ ಎಂಡ್ ಆಫ್ ದಿಸ್ ಇಯರ್ ನಾನು ಪ್ರೆಗ್ನೆಂಟ್ ಆಗಬೇಕು. ಇಷ್ಟೇ ನಿಮ್ಮ ಥಾಟ್ ಪ್ರೊಸೆಸ್ ಇರಬೇಕು. ಬೇರೆ ಏನೇ ನಡೆದ್ರು, ಬೇರೆ ಏನೇ ಡಾಕ್ಟರ್ಸ್ ಮಾಡ್ತಾ ಇದ್ರು ಅದು ಡಾಕ್ಟರ್ಸಿಗೆ ಬಿಟ್ಬಿಡಿ. ನೀವು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀರಾ ಅಥವಾ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡ್ತಾ ಇದ್ದೀರಾ. ಸೊ ನ್ಯಾಚುರಲ್ ಆಗಿ ಟ್ರೈ ಮಾಡಿದ್ರೆ ನೀವು ತುಂಬ ವಿಷಯಗಳು ಗಮನ ಇಟ್ಕೋಬೇಕು. ಯಾವ ಟೈಮಲ್ಲಿ ನೀವು ಇಂಟರ್ಕೋರ್ಸ್ ಮಾಡಬೇಕು, ನಿಮ್ಮ ಓವ್ಯುಲೇಷನ್ ಕರೆಕ್ಟಾಗಿ ಆಗ್ತಾ ಇದೆಯಾ, ಇದೆಲ್ಲ ಓಕೆ, ಇದೆಲ್ಲ ನಾರ್ಮಲ್ ಥಿಂಗ್ಸ್. ಇದೆಲ್ಲ ಮಾಡಿದ್ರೂ ಕೂಡ ನಿಮ್ಮ ಮೈಂಡ್ ಸೆಟ್ ಹೆಂಗಿರಬೇಕು ಅಂತ ಹೇಳಿದ್ರೆ, ಓಕೆ ಈ ಮಂತ್ ನಾನು ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ, ಓವ್ಯುಲೇಷನ್ ಎಲ್ಲ ಆಗ್ತಾ ಇದೆ, ಓವ್ಯುಲೇಷನ್ ಆಗೋಗಿದೆ, ಸೊ ಈ ಮಂತ್ ಖಂಡಿತ ನಾನು ಪ್ರೆಗ್ನೆಂಟ್ ಆಗ್ತೀನಿ ಅಂತ ನೀವು ಅನ್ಕೊಳಕ್ಕಾಗಲ್ಲ ಅಲ್ವಾ. ಸೊ ಆ ಥರ ಸ್ಟ್ರೆಸ್ ಇದ್ರೇ, ಸೊ ವೆನ್ ಯು ಆರ್ ಸ್ಟ್ರೆಸ್ಡ್ ಔಟ್, ಆ ಥರ ಸ್ಟ್ರೆಸ್ ಆದಾಗ ಏನಾಗುತ್ತೆ, ನಿಮ್ಮ ಬಾಡಿ ಬಂದು ತುಂಬ ಈ ಬ್ರೈನ್ ಹೆಂಗೆ ಅಂತ ಹೇಳಿದ್ರೆ, ಸ್ಟ್ರೆಸ್ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ನಿಮ್ಮ ಬಾಡಿ ಯಾವುದೋ ವಿಷಯಕ್ಕೆ ಸ್ಟ್ರೆಸ್ ಆಗ್ತಾ ಇದೆ. ಸೊ ಏನು ವಿಷಯಕ್ಕೆ ಸ್ಟ್ರೆಸ್ ಆಗ್ತಾ ಇದೆ, ಸೊ ಮಕ್ಕಳಾಗ್ತಾಯಿಲ್ಲ ಅಂತ ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದೀರಾ. ಆವಾಗ ನಿಮ್ಮ ಹೋಲ್ ಬಾಡಿ ಬಂದು ಆ ವಿಷಯದ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾ ಇರುತ್ತೆ. ಆವಾಗ ಓವ್ಯುಲೇಷನೇ ಆಗಲ್ಲ ನಿಮಗೆ. ಯಾಕೆ ಅಂತ ಹೇಳಿದ್ರೆ, ಓವ್ಯುಲೇಷನ್ ಇಸ್ ನಾಟ್ ಆನ್ ಇಂಪಾರ್ಟೆಂಟ್ ಇವೆಂಟ್ ಅಲ್ವಾ. ಓವ್ಯುಲೇಷನ್ ಬಂದು ತಿಂಗಳ ಆಗಲೇಬೇಕು ಅಂತೇನಿಲ್ಲ. ಓವ್ಯುಲೇಷನ್ ಆಗದೇ ಇದ್ರೂ ಕೂಡ ಯು ಕ್ಯಾನ್ ಸರ್ವೈವ್. ಸೊ ಹಾಗಾಗಿ ನಿಮ್ಮ ಬಾಡಿ ಬಂದು ಹೋಲ್ ಕಾನ್ಸಂಟ್ರೇಷನ್ ತುಂಬ ಎಸೆನ್ಷಿಯಲ್ ಥಿಂಗ್ಸ್ ಬಗ್ಗೆ ಮಾತ್ರ ಹೋಗುತ್ತೆ ಹೊರತು ಓವ್ಯುಲೇಷನ್ ಕಡೆ ಹೋಗಲ್ಲ. ಸೊ ನ್ಯಾಚುರಲ್ ಆಗೋ ಓವ್ಯುಲೇಷನ್ ಕೂಡ ನೀವು ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಮಾಡ್ಕೊಳ್ತಿದ್ದೀರಾ. ಇದೊಂದು ಟ್ರಿಕ್ ನೀವು ಫಾಲೋ ಮಾಡಿ. ಯಾಕೆಂತ ಹೇಳಿದ್ರೆ, ಸ್ಟ್ರೆಸ್ ಮಾಡ್ಕೊಬೇಡಿ ಅಂದರೆ ಹೆಂಗೆ ಸ್ಟ್ರೆಸ್ ಮಾಡ್ಕೊಳ್ದೇ ಇರೋದು, ಚಿಂತೆ ಬಂದೇ ಬರುತ್ತೆ. ಸುಮ್ಮನೆ ಸ್ಟ್ರೆಸ್ ಮಾಡ್ಕೊಬೇಡಿ ಅಂದರೆ ಹೆಂಗೆ ಅಂತ ಹೇಳಿದ್ರೆ, ಸೊ ನೀವು ಯಾವಾಗಲೂ ಒಂದು ಟೈಮ್ಲೈನ್ ಇಟ್ಕೊಳ್ಳಿ. ನೀವು IVF ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀರಾ, ನೀವು ಬೇರೆ ಏನಾದರೂ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀರಾ, ಅಥವಾ ನ್ಯಾಚುರಲ್ ಆಗೇ ಟ್ರೈ ಮಾಡ್ತಾ ಇದ್ದೀರಾ, ಒಂದು ಟೈಮ್ಲೈನ್ ಅಂತ ಕೊಡಬೇಕು. ಈ ತಿಂಗಳು ಟ್ರೈ ಮಾಡ್ತಿದ್ದೀವಿ, ಈ ತಿಂಗಳೇ ಆಗೋಗುತ್ತೆ, ನೆಕ್ಸ್ಟ್ ತಿಂಗಳು ಟ್ರೈ ಮಾಡ್ತೀವಿ, ನೆಕ್ಸ್ಟ್ ತಿಂಗಳು ಆಗುತ್ತೆ ಅನ್ನೋದು ಹಂಗಲ್ಲ. ಸೊ ಜಾನ್ವರಿಯಲ್ಲಿ ಟ್ರೈ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಒಂದು 6 ಮಂತ್ಸ್ ಟೈಮ್ ಕೊಡಿ. ಓಕೆ, ಜಾನ್ವರಿಯಲ್ಲಿ ಟ್ರೈ ಮಾಡ್ತಾ ಇದ್ದೀವಿ, ಸೊ ಬೈ ಜೂನ್ ಆರ್ ಜುಲೈ ಮ್ಯಾಕ್ಸಿಮಮ್ ಆಗೋದ್ರೆ ಬೆಟರ್ ಅಂತ ಮೈಂಡ್ ಸೆಟ್ಟಲ್ಲಿ ಇರಬೇಕು. ಓಕೆನಾ. ಸೊ ಆ ಥರ ಆದಾಗ ನಿಮ್ಮ ಮೈಂಡ್ ಫ್ರೀ ಆಗೋಗುತ್ತೆ. ಸೊ ಎವ್ರಿ ಮಂತ್ ಎವ್ರಿ ಟೈಮ್ ನೀವು ಕಾನ್ಸ್ಟೆಂಟಾಗಿ ವಿಷನ್ ಥಿಂಕ್ ಮಾಡ್ತಾ ಇರಲ್ಲ. ಸೊ ಆ ಥರ ನೀವು ಒಂದು ಟೈಮ್ ಲೈನ್ ಕೊಟ್ಟರೆ ಇಟ್ ವಿಲ್ ಬಿ ಆಲ್ವೇಸ್ ಬೆಟರ್. ಓಕೆನಾ. ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡಿದ್ರೆ ಅಟ್ಲೀಸ್ಟ್ 12 ಮಂತ್ಸ್ ಟೈಮ್ ಕೊಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 6 ಮಂತ್ಸ್ ನಿಮಗೆ ನೀವು ಟೈಮ್ ಕೊಡಲೇಬೇಕು. ಓಕೆನಾ. ಸೊ ಆ ಕಪಲ್ ಏನಾಯ್ತು, ಇವಾಗ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡಿದ್ರು, ಅವಾಗ ಆಗಲೇ ಇಲ್ಲ ಪ್ರೆಗ್ನೆಂಟ್. ಇವಾಗ ವಿದೌಟ್ ಡೂಯಿಂಗ್ ಎನಿಥಿಂಗ್ ದೇ ಕನ್ಸೀವ್ಡ್ ಅಲ್ವಾ. ಸೊ ಹಾಗಾಗಿ ಯು ಶುಡ್ ಆಲ್ವೇಸ್ ಬಿ ಸ್ಟ್ರೆಸ್ ಫ್ರೀ. ಇದೊಂದು ವಿಷಯ ಹೇಳಕ್ಕೆ ಮಾತ್ರ ನಾನು ವಿಡಿಯೋ ಮಾಡಿದ್ದು. ಸ್ಟ್ರೆಸ್ ಫ್ರೀ ಆಗಿರಬೇಕು. ಹೆಂಗೆ ಸ್ಟ್ರೆಸ್ ಫ್ರೀ ಆಗೋದು ಅಂತ ಹೇಳಿದ್ರೆ, ಯಾವಾಗಲೂ ಕೀಪ್ ಅ ಟೈಮ್ ಲೈನ್ ಇನ್ ಯೋರ್ ಮೈಂಡ್.
ಬೇರೆ ಎಲ್ಲ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ. ಓವ್ಯುಲೇಷನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಸರ್ವಿಕಲ್ ಚೇಂಜಸ್ ಹೆಂಗೆ ನೋಡೋದು, ನಿಮ್ಮ ಯಾವ ಟೈಮಲ್ಲಿ ನೀವು ಓವ್ಯುಲೇಷನ್ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ನೀವು ಪ್ರೆಗ್ನೆಂಟ್ ಆಗ್ತೀರಿ, ಇದ್ರ ಬಗ್ಗೆ ತುಂಬ ಸಲ ನಾನು ಹೇಳಿದ್ದೀನಿ. ನಿಮ್ಗೆಲ್ಲರಿಗೂ ಅದ್ರ ಬಗ್ಗೆ ತುಂಬ ಒಳ್ಳೆ ನಾಲೆಜ್ ಇದೆ. ಇಲ್ಲ ಅಂತ ಹೇಳಿದ್ರೆ ಆ ವಿಡಿಯೋಸ್ ಎಲ್ಲ ಹೋಗಿ ನೋಡಿ, ನಿಮ್ಗೆ ಒಳ್ಳೆ ಐಡಿಯಾ ಸಿಗುತ್ತೆ. ಇದೆಲ್ಲದ್ರ ಮಧ್ಯೆ ಈ ವಿಷಯ ನೀವು ಖಂಡಿತ ಮೈಂಡಲ್ಲಿ ಇಟ್ಕೋಬೇಕು. ಕೀಪಿಂಗ್ ಅ ಟೈಮ್ ಲೈನ್ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಆ ಟೈಮ್ ಫ್ರೇಮ್ ಅಂತ ಅನ್ಕೊಳ್ಳಿ, ಟೈಮ್ ಲೈನ್ ಏನಾರ ಅನ್ಕೊಳ್ಳಿ. ಸೊ ಆ ಗ್ಯಾಪ್ ನೀವು ಮನಸ್ಸಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ಒಂದು 6 months to 8 months ಅಥವಾ 12 months ಅಂತ ನೀವು ಕಪಲ್ ಆಸ್ ಅ ನಿಮ್ಮ ಮನೆಯವ್ರಿಗೂ ಹೇಳಿ. ನಿಮ್ಮ ಮನೇಲಿ ತುಂಬ ಸ್ಟ್ರೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೇಳಿ, ಹೌದು ನಾವೇನೋ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀವಿ, ಟೈಮ್ ತಗೊಳುತ್ತೆ ಎಲ್ಲದಕ್ಕೂ. ಈ ವಿಡಿಯೋ ತೋರಿಸಿ ಏನಾದ್ರು ತುಂಬ ಟಾರ್ಚರ್ ಮಾಡಿದ್ರೆ ಮನೆಯಲ್ಲಿ, ಇಲ್ಲ ಪ್ರೆಗ್ನೆಂಟ್ ಆಗ್ತಾಯಿಲ್ಲ ಅಂತ ಹೇಳಿದ್ರೆ, ಸೊ ಎಲ್ಲದಕ್ಕೂ ಒಂದು ಟೈಮ್ ಅಂತ ಬೇಕು. ಎಲ್ಲದು ಒಂದು ಒಳ್ಳೆ ಟೈಮಲ್ಲೇ ಆಗಬೇಕು. ಅದು ಖಂಡಿತ ಆಗೇ ಆಗುತ್ತೆ. ಅದು ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕು ಅಷ್ಟೇ. ಓಕೆನಾ? ಸೊ ದಿಸ್ ಇಸ್ ಆಲ್. ಇದೊಂದೇ ವಿಷಯ ಹೇಳೋಕ್ಕೋಸ್ಕರ ನಾವು ಈ ವಿಡಿಯೋ ಮಾಡಿದ್ದು, ಸೊ ದ್ಯಾಟ್ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಗಲಿ ಅಂತ. ಓಕೆನಾ? ನಿಮ್ಗೆ ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.